ತಂಗಿ ನಿರೋಷ ವಿಷಯ ಮುಚ್ಚಿಟ್ಟಿದ್ದು ತಪ್ಪು ನಾನು ಒಪ್ಕೋತೀನಿ. ಅದು ನಿನ್ ದುಡ್ಡು ಅಂತ ಗೊತ್ತಿದ್ರೆ ದೇವರಾಣೆ ತಗೋತಿರಲ್ಲ ಕಣೋ. ಓ, ಗೊತ್ತಾದ್ಮೇಲೆ ವಾಪಸ್ ತಂದು ಕೊಡ್ಬೇಕಿತ್ತು, ನಿರೋಷಾಗ್ ಬೈಬೇಕಿತ್ತು ಅಂತನಾ? ಏನೋ ಪರಿಸ್ಥಿತಿ ಕಣೋ, ಗೊತ್ತಾಗ್ಲಿಲ್ಲ. ಆಯ್ತಪ್ಪ, ಆಯ್ತು, ನಾನು ಸರಿ ಇಲ್ಲ. ನನ್ನ ತಂಗಿ ನಿರೋಷ ತುಂಬಾ ಒಳ್ಳೆಯವಳು ಕಣೋ. ಏನು ಕೆಟ್ಟಗಳಿಗೆ ಎಲ್ಲ ಆಗೋಯ್ತು. ಪ್ಲೀಸ್ ಎಲ್ಲ ಮರ್ತು ಬಿಡು. ನನಗೋಸ್ಕರ ಅಲ್ಲ, ನಿಮ್ಮ ಮನೆಯವ್ರಿಗೋಸ್ಕರನೂ ಅಲ್ಲ, ನಿನ್ನ ಪ್ರಾಮಾಣಿಕವಾದ ಪ್ರೀತಿಗೋಸ್ಕರ. ನೀನು ನಿರೋಷನ್ನ ತುಂಬಾ ಇಷ್ಟಪಟ್ಟಿದ್ಯಾ, ಅವಳು ನಿನ್ನ ಮನಸಾರ ಇಷ್ಟಪಟ್ಟಿದ್ದಾಳೆ ಅಲ್ವಾ? ಶಿಕ್ಷಿಸೋದು ಮನುಷ್ಯ ಗುಣ, ಕ್ಷಮಿಸೋದು ದೈವ ಗುಣ ಅಂತಾರೆ. ಪ್ಲೀಸ್ ಕಣೋ, ನಮ್ಮೆಲ್ಲರೂ ಕ್ಷಮಿಸ್ಬಿಡು. ನನ್ನ ತಂಗಿ ನಿರೋಷನ್ ಮದುವೆ ಪ್ಲೀಸ್, ಪ್ಲೀಸ್ ಕಣೋ. ಬಾ, ಬರೋ, ನಡೀರಿ. ನನ್ನಿಂದ ನಮ್ಮ ಮನೆಯವ್ರನ್ನ ದೂರ ಮಾಡಕ್ಕೆ ಕಾರಣ ನೀನು. ನಿನ್ನ ಮಾತ್ರ ನಾ ಸುಮ್ಮನೆ ಬಿಡಲ್ಲ ಕಣೋ, ಮುಗಿಸ್ತೀನಿ. ಆಮೇಲೆ ಬಂದು ನನ್ನ ಮೀಟ್ ಮಾಡು. ಈಗ ಹೋಗು. ಈಗೇನಂತೀರಿ ಚಿದಂಬರಂ? ನಾನು ಅನ್ಕೊಂಡಂಗೆ ಆಯ್ತು. ನಾನಿಟ್ಟು ಬಾಂಬು ಸರಿಯಾದ ಟೈಮ್ಗೆ ಬ್ಲಾಸ್ಟ್ ಆಗಿ ಮದ್ವೆ ನಿಂತು ಹೋಯ್ತು. ಇನ್ನು ಯಾವತ್ತಿಗೂ ಜೋಡ್ಸೋಕ್ ಆಗದೆ ಇರೋ ಮಟ್ಟಕ್ಕೆ ಆ ಸೂರ್ಯನ ಮನೆ ಛಿದ್ರ ಆಗೋಯ್ತು. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಶಭಾಷ್ ಶಾರ್ಮಿ, ಶಭಾಷ್, ಮೆಚ್ಚಿದೆ ನೀನು. ಕೊನೆಗೂ ಅಂದುಕೊಂಡದನ್ನ ಸಾಧಿಸಿ ತೋರಿಸ್ಬಿಟ್ಟೆ. ಪಾಪ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಕೇಳಿದ್ದೆ, ಒಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ. ಆದ್ರೆ ಇವತ್ತು ಒಬ್ಬ ಗಂಡಸಿನ ನಾಶದ ಹಿಂದೆ ಅದೇ ಹೆಣ್ಣಿರ್ತಾಳೆ ಅನ್ನೋದನ್ನ ನೀನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ. ವೆರಿ ಗುಡ್. ಕೇಳು, ನಿನಗೇನು ಬೇಕೋ ಕೇಳು, ಇವತ್ತು ಕೊಡ್ತೀನಿ. ನಿಮ್ಮಿಂದ ನನಗಾಗಬೇಕಾಗಿರೋ ಸಹಾಯ ತುಂಬಾ ಇದೆ, ಆದ್ರೆ ಈಗ ಬೇಡ, ಸಮಯ ಬಂದಾಗ ಕೇಳ್ತೀನಿ. ಬಟ್ ಒಂದ್ ಮಾತು, ನನ್ನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಖಂಡಿತ ಇಲ್ಲ ಅರ್ಪಿತಾ. ನೀನು ಹೇಗೆ ಆದಿತ್ಯ ನಿರೋಷನ ದೂರ ಮಾಡಿದ್ಯೋ ಹಾಗೆ ಸಾಕ್ಷಿ ರಂಜಿತನ ದೂರ ಮಾಡಿಬಿಡು. ನೀನು ಕೇಳಿದ್ದನ್ನು ಕೊಡ್ತೀನಿ. ಅಲ್ಲ, ನೀನು ಹೇಳ್ದಾಗೆ ಕೇಳ್ಕೊಂಡು ನಿನ್ನ ಹತ್ರನೇ ಬಿದ್ದಿರ್ತೀನಿ. ನೀವು ಅದನ್ನ ಹೇಳೋದೇ ಬೇಡ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಿದ್ರು ಅವರಿಬ್ರೆ. ಆದ್ರೆ ಈ ಆದಿತ್ಯನ ವಿಷಯದಲ್ಲಿ ನಾನು ಸುಮ್ಮನಿರೋ ಹಾಗಿಲ್ಲ. ಯಾಕೆಂದ್ರೆ ಈ ಆದಿತ್ಯಂಗೆ ಅವ್ರ ಅಮ್ಮ ಆರ್ತಿ ಅಂದ್ರೆ ತುಂಬಾ ಪ್ರೀತಿ. ಆ ಆರ್ತಿಗೆ ಸೂರ್ಯ ಅಂದ್ರೆ ಅಷ್ಟೇ ಒಲವು. ಅವಳು ಆದಿತ್ಯನು ಸೂರ್ಯನು ಒಂದು ಮಾಡದೆ ಸುಮ್ಮನಿರಲ್ಲ. ಆಕೆನಾದ್ರೂ ಅವರಿಬ್ರು ಒಂದಾಗ್ಬಿಟ್ರೆ ಮತ್ತೆ ಆದಿತ್ಯ ನಿರೋಷನ್ ಮದ್ವೆ ಆಗೋಗುತ್ತೆ. ಅದ್ಯಾಕೆ ಸಾಧ್ಯ? ಈಗಾಗಲೇ ಆದಿತ್ಯ ಅವ್ರನ್ನ ಬಿಟ್ಟು ಹೋಗಿದ್ದಾನಲ್ಲ. ಆರ್ತಿ ಮತ್ತೆ ಇವ್ರನ್ನೆಲ್ಲ ಒಂದು ಮಾಡೋ ಅಷ್ಟೊತ್ತಿಗೆ ನಿರೋಷಗೆ ಬೇರೆ ಗಂಡು ನೋಡಿ ನಾನು ಮದುವೆ ಮಾಡಿಬಿಡ್ತೀನಿ. ನೀವು ಹಗ್ಲಗನ್ಸ್ ಕಾಣ್ತಿದ್ದೀರಾ. ನಿರೋಷ ಇನ್ನೂ ಆದಿತ್ಯನ ಮರ್ತಿಲ್ಲ. ಅಲ್ದೆ ಆದಿತ್ಯ ಸೂರ್ಯ ಮಧ್ಯೆ ಇರೋ ದ್ವೇಷ ತುಂಬಾ ದಿನ ಹೀಗೆ ಇರಲ್ಲ. ನೀನ್ ಹೇಳ್ತಿರೋದು ನಿನಗೆ ವಿಚಿತ್ರ ಅನಿಸ್ತಿಲ್ವಾ? ಅದೇನು ಹೇಳ್ಬೇಕು ಅಂತಿದ್ಯಾ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳು. ಈ ಹಿಂದೆ ನಾನು ಆ ಸೂರ್ಯ ಮತ್ತೆ ಆರ್ತಿನ ಬೇರೆ ಬೇರೆ ಮಾಡಿದ್ದೆ.
ಒಂದಲ್ಲ ಎರಡಲ್ಲ 20 ವರ್ಷ ಅವರಿಬ್ರು ಬೇರೆ ಬೇರೆ ಇದ್ರು. ಆದ್ರೆ ಈಗ ಮತ್ತೆ ಅವರಿಬ್ರು ಒಂದಾಗಿಲ್ವಾ? ಸಾಲದಕ್ಕೆ ಮನೆಯವರೆಲ್ಲ ಒಂದಾಗಿ ನನ್ನನ್ನು ಆಚೆ ಕಳಿಸಿದ್ದಾರೆ. ಆ ಸೂರ್ಯನ ಮನೆಯಲ್ಲಿ ಯಾರು ಎಷ್ಟೇ ಜಗಳ ಆಡಿದ್ರು, ಯಾರಿಗ ಯಾರ ಮೇಲೆ ಎಷ್ಟೇ ಬೇಜಾರಾಗಿದ್ರು, ಒಬ್ರು ಕಣ್ಣೀರ್ ಹಾಕಿದ್ರೆ ಸಾಕು, ಎಲ್ಲರೂ ಒಂದಾಗ್ಬಿಡ್ತಾರೆ. ಅದು ಅದು ಆ ಸೂರ್ಯನ್ ಫ್ಯಾಮಿಲಿ ಒಳಗುಟ್ಟು. ಅಂದ್ರೆ ಅವರು ಮತ್ತೆ ಒಂದಾಗ್ತಾರೆ ಅಂತೀಯ? ಅದೇ ಈಗ ನಮ್ಮ ಮುಂದೆ ಇರೋಂತ ಸವಾಲ್. ಯಾವುದೇ ಕಾರಣಕ್ಕೂ ಅವ್ರುಗಳು ಒಂದಾಗದೇ ಇದ್ದ ಹಾಗೆ ತುಂಬಾ ಎಚ್ಚರಿಕೆಯಿಂದ ನಾವುಗಳು ನೋಡ್ಕೋಬೇಕು. ಅವ್ರ ಮಧ್ಯೆ ಇರೋಂತ ದ್ವೇಷನ ಜಾಸ್ತಿ ಮಾಡ್ಬೇಕು, ಸೇಡಿನ ವಿಷಯನ ಇನ್ನಷ್ಟು ಹೆಚ್ಚು ಮಾಡ್ಬೇಕು. ಒಬ್ರನ್ನೊಬ್ರು ಕಂಡ್ರೆ ಆಗದೆ ಇದ್ದ ಹಾಗೆ ಅವ್ರವ್ರೆ ಹೊಡೆದಾಡ್ಕೊಂಡು ಪ್ರಾಣ ಬಿಡ್ಬೇಕು. ಯಾದವಿ ಕತೆ ತರ ಅವ್ರವ್ರೆ ಕಿತ್ತಾಡ್ಕೊಂಡು ಸಾಯ್ಬೇಕು. ಆಗ್ಲೇ ನನ್ನ ಮನ್ಸಿಗೆ ನೆಮ್ಮದಿ.